Hi guys, welcome back to my new video. In this video I'll tell about current affairs. ಸೊ ನಾನು ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ನಾನು ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿ ಏನು ಓದ್ತೀನಿ ಅಂತ. ನಾನು ಪ್ರೀವಿಯಸ್ ಇಯರಿಂದನೂ ಸ್ಮಾರ್ಟ್ ಕಿಡನ್ನೇ ಫಾಲೋ ಮಾಡ್ತಿರೋದು. ಅಫೇರ್ಸ್ ಕ್ಲೌಡಲ್ಲಿ ನಂಗೆ ಯಾಕೋ ಸೆಟ್ ಆಗಿಲ್ಲ. ಸೊ ಹಂಗಾಗಿ ನಾನು ಸ್ಮಾರ್ಟ್ ಕಿಡ ಫಾಲೋ ಮಾಡ್ತೀನಿ. ಬಿಕಾಸ್ ಇಲ್ಲಿ ಪ್ಯಾರಾಗ್ರಾಫ್ ಜೊತೆಗೆ ಆ ಸ್ಮಾರ್ಟ್ ಪಾಯಿಂಟ್ಸ್ ಕೂಡ ಇರ್ತದೆ. ನಮ್ಗೆ ಯಾವ್ದು ಬೇಕು ಅದನ್ನು ಕಲಿಬೋದು, ಈಸಿಯಾಗಿರ್ತದೆ. ಆ್ಯಂಡ್ ನಾನು ವೀಕ್ಲಿ ಮಂತ್ಲಿ ಯಾವ PDF ಫಾಲೋ ಮಾಡಲ್ಲ, ಡೈಲಿ PDF ನಾನು ಫಾಲೋ ಮಾಡ್ತೀನಿ. ನನಗೇನು ಅಷ್ಟೊಂದು ಹೆಕ್ಟಿಕ್ ಅನ್ಸಲ್ಲ. ನನಗೆ ವೀಕ್ಲಿ ಅಥವಾ ಮಂತ್ಲಿ ಫಾಲೋ ಮಾಡಿದ್ರೆ ತುಂಬ ಪ್ರೆಷರ್ ಆಗುತ್ತೆ ಅಥವಾ ಓವರ್ ಸ್ಟಡಿಂಗ್ ಅನಿಸುತ್ತೆ. ಡೈಲಿ ಅವತ್ತಿಂದ ಮುಗಿಸ್ಬಿಟ್ರೆ ನನಗೇನು ಅನಿಸಲ್ಲ. ಫಾರ್ ಎಕ್ಸಾಂಪಲ್, ಜನರಲ್ ಅವೇರ್ನೆಸ್ ತಗೊಂಡ್ರೆ 20 to 25 ಮಾರ್ಕ್ಸ್ಗೆ ಕರೆಂಟ್ ಅಫೇರ್ಸ್ ಕೊಡ್ಬೋದು. ನನಗಿದರಲ್ಲಿ 10 to 15 ತೆಗೆದ್ರು ಸಾಕು. ನಾನು ಓದಿರೋದ್ರಲ್ಲಿ ನನಗೆ ಏನು ಓದ್ತೀನಿ ಅದರಲ್ಲಿ ನಂಗೆ 10 to 15 ಬಂದರೂ ನನಗೆ ಫಾರ್ ಎನಫ್. ಏನಕ್ಕೆ ಅಂತಂದರೆ ನಾನು ಎಷ್ಟು ಜನಕ್ಕೆ ಹೇಳಿದ್ದೀನಿ, ಇದನ್ನು ಓದಬೇಡಿ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಏನಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೀರಾ ಅಂತ. ಸೆಕ್ಷನಲ್ ಕಟ್ ಆಫ್ ಕೊಡೋದು ಕಮ್ಮಿ ಇರುತ್ತೆ ಅಂತ. ಬಟ್ ಆದರೂ ಮಾರ್ಕ್ಸ್ ಈಸ್ ಮಾರ್ಕ್ಸ್, ಯಾವುದ್ರಲ್ಲಿ ತೆಗೆದ್ರೇನು. ನಾನು ಈಗಿಂದ ಅಟ್ಲೀಸ್ಟ್ ನನಗೆ 10 ಮಾರ್ಕ್ಸ್ ಬಂದರೂ ನನಗೆ ಅದು ಅಡ್ವಾಂಟೇಜ್, ನನ್ನ ಓವರಾಲ್ಗೆ ಆ್ಯಡ್ ಆಗುತ್ತೆ ಇದು. ಸೊ ಹಂಗಾಗಿ ನಾನು ಇದು ಇಗ್ನೋರ್ ಮಾಡೋಕ್ಕೋಗಲ್ಲ. ಡೈಲಿ ಅರ್ಧ ಗಂಟೆ ಸಾಕು, 30 ಮಿನಿಟ್ಸ್ ಸಾಕು ಡೈಲಿ. ಅವತ್ತಿಂದ ಮುಗಿಸ್ಬಿಡ್ತೀನಿ ನಾನು. ಆಮೇಲೆ ಎಲ್ಲನೂ ಓದಲ್ಲ. ಎಲ್ಲನೂ ಓದಿ ಓವರ್ ಸ್ಟಡಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಓದಿದೆ ನ್ಯಾಷನಲ್ ಅಫೇರ್ಸು, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಫೇರ್ಸ್ ಮೇಯ್ನು, ಸ್ಕೀಮ್ಸು ಮೇಯ್ನು, ನೆಕ್ಸ್ಟು ಎನಿ ಅವಾರ್ಡ್ಸು ಆ್ಯಂಡ್ ರೆಕಗ್ನಿಷನ್ಸು, ಎನಿ ಅಪಾಯಿಂಟ್ಮೆಂಟ್ಸ್ ಆರ್ ಆ್ಯಂಡ್ ರಿಸಗ್ನೇಷನ್ ಆಗಿರ್ಬೋದು. ಇಷ್ಟು ಬಿಟ್ಟರೆ ನಾನು ಏನೂ ಓದೋಕ್ಕೋಗಲ್ಲ. ಇನ್ ಡಿಫೆನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು, ಇವೆಲ್ಲ ನಾನು ಓದೋಕ್ಕೋಗಲ್ಲ, ತಲೆನೇ ಕೆಡ್ಸ್ಕೊಳ್ಳೋಕ್ಕೋಗಲ್ಲ. ಸೊ ಇಷ್ಟರಲ್ಲೂ ಯಾವ್ದು ಇಂಪಾರ್ಟೆಂಟ್ ಅದು ನೋಡ್ತೀನಿ. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಫೇರ್ಸ್ ಮಾತ್ರ ಫುಲ್ ಓದ್ತೀನಿ. ಮಿಕ್ಕಿದ ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು, ಇದೆಲ್ಲ ಯಾವ್ದು ಇಂಪಾರ್ಟೆಂಟ್ ಮಾತ್ರ. ಫಾರ್ ಎಕ್ಸಾಂಪಲ್ ಗಂಗಾ ಮಿಷನ್ದು ಇರ್ಬೋದು, ಈ ರೈಲ್ವೆ ಇರ್ಬೋದು, ಇವೆಲ್ಲ ಓದ್ತೀನಿ. ಇಂಟರ್ನ್ಯಾಷನಲ್ ಅಫೇರ್ಸ್ ಓದಲ್ಲ. ಸೊ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ಲು ಫುಲ್ ಓದ್ತೀನಿ. ಸ್ಕೀಮ್ಸು ಫುಲ್ ಓದ್ತೀನಿ. ಇದ್ಯಾವುದು ಓದಲ್ಲ. ಅಪಾಯಿಂಟ್ಮೆಂಟ್ಸ್ ಫುಲ್ ಓದ್ತೀನಿ. ಈ ಅವಾರ್ಡ್ಸ್ ಓದ್ತೀನಿ. ಇಷ್ಟು ಬಿಟ್ಟರೆ ಇನ್ನೇನು ಓದೋಕ್ಕೋಗಲ್ಲ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ನೋಡಿ, ಸ್ಟ್ಯಾಟಿಕ್ GKಗೆ ಆ ಥೀಮು, ಜನವರಿ 1 ಏನು ಥೀಮ್ ಇದೆ, ಏನು ಡೇ ಇದೆ, ಎಲ್ಲ ಇಲ್ಲೇ ಇರ್ತದೆ ಕೆಳಗಡೆ. ಸೊ ಇದು ಅಡ್ವಾಂಟೇಜ್ ಆಗುತ್ತೆ. ಇದನ್ನು ಪಾಯಿಂಟ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾವ ಥರ ಪಾಯಿಂಟ್ ಮಾಡ್ತೀನಿ ಅಂದರೆ ಈ ಥರ ನನಗೆ ಹೆಂಗೆ ಬೇಕಂತ ಬರ್ಕೋತೀನಿ ಶಾರ್ಟ್ ಫಾರ್ಮಲ್ಲಿ. ಯಾವುದಾದ್ರು ಇಂಪಾರ್ಟೆಂಟು ಆ ವರ್ಡ್ ನೋಡಿದ್ರೆ ನನಗೆ ನೆನಪಾಗಬೇಕು, ಅದನ್ನು ನಾನು ಮಾರ್ಕ್ ಮಾಡ್ಕೋತೀನಿ ಸ್ಕೆಚ್ ಪೆನ್ನಲ್ಲಿ. ಸೊ ಹಂಗಾಗಿ ಡೈಲಿ ಅದನ್ನು ಮುಗಿಸಿ ವೀಕ್ಲಿ ಒನ್ಸ್ ರಿವೈಸ್ ಮಾಡಿಬಿಟ್ರೆ ನೆನ್ಪಿಟ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಎಕ್ಸಾಮ್ ಪ್ರಿಲಿಮ್ಸ್ ಮೇನ್ಸ್ ಏನು 30 ಡೇಸ್ ಗ್ಯಾಪ್ ಇರುತ್ತೆ, ಆ 30 ಡೇಸಲ್ಲಿ ನಾನು ಜಸ್ಟ್ ನೋಡ್ಕೊಂಡು ಹೋದರೂ ಕೂಡ, ರಿವೈಸ್ ಮಾಡಿದ್ರು ಕೂಡ ಆ ಮೇಯ್ನ್ ಪಾಯಿಂಟ್ಸ್ ನೆನಪಾದರೆ ಸಾಕು ನನಗೆ. ಸೊ ಹಂಗಾಗಿ ಇದು ನಾನು ಫಾಲೋ ಮಾಡ್ತೀನಿ. ಸೊ ಇಗ್ನೋರ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಮಾರ್ಕ್ಸ್ ಈಸ್ ಮಾರ್ಕ್ಸ್ ಅಷ್ಟೇ ಗುರು. ಯಾವುದೆಲ್ಲರೂ ತೆಗೀರಿ, ಮಾರ್ಕ್ಸ್ ಈಸ್ ಮಾರ್ಕ್ಸ್. ಏನೂ ಇಗ್ನೋರ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸತಿ ನೋಡಿ 7 ಇದೆ ಸೆಕ್ಷನಲ್ ಕಟ್ ಆಫು, 7+ ಇದೆ. ಸೊ ನಾನು ಬರೀ ಕ್ವಾಂಟ್ಸು ರೀಸನಿಂಗಲ್ಲೇ ತೆಗೆದುಬಿಡ್ತೀನಿ ನಾನು. ಅಂದರೆ ತುಂಬ ಮಿಸ್ಟೇಕ್ ಅದು. ಆಮೇಲೆ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಕೂತ್ಕೋತೀನಿ, ಅದು ತಪ್ಪು. ಈಗಿಂದನೇ ಮಾಡ್ಕೊಂಡು ಹೋದರೆ ನಿಮಗೆ ಅಡ್ವಾಂಟೇಜು. ಅಟ್ಲೀಸ್ಟ್ ಒಂದು 5 ಮಾರ್ಕ್ಸ್ ಬಂದರೂ ಕೂಡ ಅಡ್ವಾಂಟೇಜೇ ಅದು. ಎಷ್ಟೊಂದು ಜನ 1-2 ಮಾರ್ಕ್ಸಿಂದ ಹೋಗಿರೋರು ನೋಡಿದ್ದೀರ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಬೇಕಾದ್ರೆ ಕಮೆಂಟ್ ಹಾಕಿ. ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.